कन्नड़ लोकल एक मीटिंग कर लीजिए। ಮನಿ ಅಂತ ಬೀಜದನ ಅಂತ ಗೌರ್ಮೆಂಟ್ ಇಂದ 2,000 ರೂಪಾಯಿ ಕೊಟ್ಟರು. ಅದನ್ನೇ ಬೆಳೆಸ್ಕೊಂಡು ಇವಾಗ ಬ್ಯಾಂಕ್ಗೆ ಕಟ್ತಾ ಇರ್ತೀವಿ. ನಮಗೆ ನಾವು ಏನು ಮುಂದುವರಿಯೋದಕ್ಕೆ ಕಾರಣ ಈ ಸೆಲ್ಫ್ ಹೆಲ್ಪ್ ಗ್ರೂಪ್ ರಚನೆ ಮಾಡೋದಕ್ಕೆ ಕಾರಣ ನಮ್ಮ ಕೃಷಿ ವಿಶ್ವವಿದ್ಯಾಲಯ ರೈತ ತರಬೇತಿ ಕೇಂದ್ರ. ಅವರ ದುಡ್ಡನ್ನು ಯಾವ ರೀತಿ ಉಳಿಸ್ಬೇಕು, ಅದನ್ನ ಯಾವ ರೀತಿ ನಾವು ಉಳಿಸ್ಕೊಂಡು ಬ್ಯಾಂಕಲ್ಲಿ ಮಾಡಿ ಅದನ್ನ ಬೀಜ ಎಲ್ಲ ಪ್ರತಿಯೊಂದರಲ್ಲೂ ತರಬೇತಿ ನೀಡಿದ್ದಾರೆ. ಆ ತರಬೇತಿ ಮುಖಾಂತರ ನಾವು ಈ ಪ್ರತಿಯೊಂದು ಹಳ್ಳಿಯನ್ನು ಸ್ವಸಹಾಯ ಗುಂಪುಗಳನ್ನು ರಚನೆ ಮಾಡ್ಕೊಂಡಿದ್ದೀವಿ. ಅದರಲ್ಲಿ 15 ಜನ ಸದಸ್ಯರು ಇಲ್ಲ 20 ಜನಕ್ಕೆ ಮೇಲ್ಪಟ್ಟು ಸದಸ್ಯರು ಇರಬಾರ್ದು. ಸೇರ್ಕೊಂಡು ಲಿಂಕ್ ವರ್ಕರ್ಸ್ ತರಬೇತಿ ತಗೊಂಡಿದ್ದೀವಿ. ಏನು 9 ದಿನ ತರಬೇತಿ ತಗೊಂಡ್ಮೇಲೆ ನಮ್ಮಲ್ಲಿ ಲಿಂಕ್ ವರ್ಕರ್ಸ್ ತರಬೇತಿ ತಗೊಂಡ್ಮೇಲೆ ನಾವು ಪ್ರತಿಯೊಂದು ಹಳ್ಳಿಯಲ್ಲೂ ನಮಗೆ ಕೃಷಿ ವಿಶ್ವವಿದ್ಯಾಲಯ ನೆರವು ತುಂಬಾ ಹೆಚ್ಚಿನ ರೀತಿಯಲ್ಲಿ ನಮ್ಗೆ ಒತ್ತು ಕೊಟ್ಟಿದ್ದಾರೆ. ಹೈನುಗಾರಿಕೆ, ಕೋಳಿ ಸಾಕಾಣಿಕೆ ವರ್ಷನೂ ನಮಗೆ 1000 ಮರಿ ಫ್ರೀ ಆಗಿ ಕೊಟ್ಟು ನಮ್ಮ ಹೆಣ್ಮಕ್ಳ ಸ್ವಂತ ಉದ್ಯೋಗ ನಮ್ಮ ಹೆಣ್ಮಕ್ಳಿಗೆ ಕೊಟ್ಟಿರೋದು ರೈತ ಸಂಪರ್ಕ ಕೇಂದ್ರ. ನಾವಿವತ್ತು ಕ್ಷಣಕ್ಕೂ ನೆನೆಸ್ಕೋಬೇಕಂದ್ರೆ ಈ ರೈತ ಸಂಪರ್ಕ ಕೇಂದ್ರದ ಅಧಿಕಾರಿಗಳನ್ನ ನೆನೆಸ್ಕೋಬೇಕು. ಯಾಕಂದ್ರೆ ನಮ್ಮ ಆನೇಕಲ್ ತಾಲೂಕಲ್ಲಿ क्या नाम आपका? अश्वत्थम्मा नारायण रेड्डी. अश्वत्थम्मा नारायण रेड्डी, चंदापुर विलेज. चंदापुर रैत महिले, परमूर मेन, डिस्ट्रिक्ट बेंगलोर, आनेकल तालुक. कैसे आप लोगों ने जो है शुरुआत किया ग्रुप का, और पहले क्या हालात थे, मतलब पहले कैसे महिलाओं की स्थिति थी और फिर कैसे बदली? ನಮಗೆ ಆನೇಕಲ್ ತಾಲೂಕಲ್ಲಿ 60 ಮಹಿಳಾ ಮಂಡಳಿ ಇತ್ತು. ಆ 60 ಮಹಿಳಾ ಮಂಡಳಿ ಸೇರಿಸಿ ಒಂದು ತಾಲೂಕ್ ಫೆಡರೇಷನ್ ಅಂತ ಮಾಡಿಕೊಂಡು ತಾಲೂಕ್ ಯಶಸ್ವಿನಿ ಮಹಿಳಾ ಮಂಡಳಿಗಳ ಒಕ್ಕೂಟ, ये ತಾಲೂಕ್ ಫೆಡರೇಷನ್ का ಪ್ರೆಸಿಡೆಂಟ್ ಅಶ್ವತ್ಥಮ್ಮನ. ಎಲ್ಲ ಹಳ್ಳಿಯಲ್ಲೂ ಒಂದೊಂದು ಹಳ್ಳಿಯಲ್ಲೂ ಒಂದೊಂದು ಸೆಲ್ಫ್ ಹೆಲ್ಪ್ ಗ್ರೂಪ್ ಮಾಡಿಕೊಂಡು ಏನು ಮಹಿಳಾ ಮಂಡಳಿ ಜೊತೆಗೆ ಈ ಸ್ವಸಹಾಯ ಗುಂಪು ಮಾಡಿಕೊಂಡು, ಇದಕ್ಕೆ ಮುಖ್ಯ ಕಾರಣ ನಮ್ಮ ಕೃಷಿ ಇಲಾಖೆ ಆಗಿತ್ತು. ಆಮೇಲೆ ನಮ್ಮನ್ನು ತರಬೇತಿಗೆ ಕಳಿಸಿದ್ರು 9 ದಿನ ಕೃಷಿ ರೈತ ತರಬೇತಿ ಸಂಸ್ಥೆಗೆ. ಅಲ್ಲಿ 11 ದಿನ ಏನು ತರಬೇತಿ ತಗೊಂಡ್ವೋ, ಆಮೇಲೆ ತರಬೇತಿ ತಗೊಂಡ್ಮೇಲೆ ಪ್ರತಿಯೊಂದು ಹಳ್ಳಿ ಹೆಣ್ಮಕ್ಳು ಅಲ್ಲಿ ತರಬೇತಿಗೆ ಕಳಿಸಿದ್ವು. ಅಲ್ಲಿ 9 ದಿನ ತರಬೇತಿ ತಗೊಂಡು ಬಂದಮೇಲೆ ಪ್ರತಿಯೊಂದಲ್ಲೂ ಸೆಲ್ಫ್ ಹೆಲ್ಪ್ ಸ್ವಸಹಾಯ ಗುಂಪನ್ನ ಪ್ರಾರಂಭ ಮಾಡಿಕೊಂಡು ಅದರಲ್ಲಿ 15ರಿಂದ 20 ಜನ ಸದಸ್ಯರು ಇರಬೇಕು. ನಮ್ಮ ಮೊದಲು ಏನು ಅಂತ ಗೊತ್ತಿರಲಿಲ್ಲ. ಈ ರೈತ ತರಬೇತಿ ಸಂಸ್ಥೆಗೆ ಹೋದ್ಮೇಲೆ ನಾವು ಯಾವ ರೀತಿ ನಾವು ಬೀಜಕ್ಕೆ ಔಷಧಿ ಹಾಕಬೇಕು, ಯಾವ ಟೈಮಲ್ಲಿ ವ್ಯವಸಾಯ ಮಾಡಬೇಕು, ಪ್ರತಿಯೊಂದು ವಿಚಾರನೂ ನಮ್ಮ ಹೆಣ್ಮಕ್ಳಿಗೆ ಈಗ ರೈತ ತರಬೇತಿ ಸಂಸ್ಥೆಯಿಂದ ನಮಗೆ ತಿಳಿಯಿತು. ಅಲ್ಲಿಂದ ಮೊದಲಕ್ಕೂ ಇವತ್ತಿಗೂ ಅಜಗಜಾಂತರವಾಗಿ ನಾವು ಬೆಳೆದಿದ್ದೀವಿ. ಯಾಕಂದರೆ ರೈತ ತರಬೇತಿ ಸಂಸ್ಥೆ ನಮ್ಮನ್ನು ಅಷ್ಟು ಮುಂದುವರಿಯೋದಕ್ಕೆ ಅಲ್ಲಿ ಸಹಕಾರ ಕೊಟ್ಟಿದ್ದಾರೆ. ಅದಕ್ಕೆ ಮುಖ್ಯ ಕಾರಣಕರ್ತರು ಅಂದರೆ ಈಶ್ವರಪ್ಪ ಅವರು. ಯಾಕಂದರೆ ಪ್ರತಿಯೊಂದಕ್ಕೂ ನಮ್ಮ ಆನೇಕಲ್ ತಾಲೂಕು ಒಂದು ಹೆಣ್ಮಗು ನಾವಿಷ್ಟು ಬೆಳಿಬೇಕಂದ್ರೆ ಆ ಅಪ್ಪನೇ ಕಾರಣ. ನಮ್ಮನ್ನು ಗುರುತಿಸೋಂಥ ವ್ಯಕ್ತಿಗಳು ನಮ್ಮ ರೈತ ಸಂಪರ್ಕ ಸಂಸ್ಥೆಯವರು ಕರೆದು ಆನೇಕಲ್ ನೋಡಮ್ಮ ಇಂತಿಂಥದ್ದಿದೆ, ಇಂತಿಂಥ ಸೌಕರ್ಯ ನಮ್ಮಲ್ಲಿ ಸಿಗುತ್ತೆ, ಇಂಥ
ಇಂಥ ತರಬೇತಿ ಸಿಗುತ್ತೆ. ಪ್ರತಿಯೊಂದಕ್ಕೂ ಎಲ್ಲ ಅಧಿಕಾರಿಗಳ ಸಹಕಾರ ನಮಗೆ ಸಿಕ್ಕಳ್ಳಿ. ನನಗೆ ಸಹಕಾರ ಕೊಟ್ಟ ನಮ್ಮ ಹೆಣ್ಮಕ್ಳು ಪ್ರತಿಯೊಂದಳ್ಳಿನೂ ಸ್ವಸಹಾಯ ಗುಂಪು ಮಾಡಿಕೊಂಡು ಅದಕ್ಕೆ ತರಬೇತಿಗೆ ಹೋದರು. ಅಲ್ಲಿಂದ ಬಂದು ಅವ್ರದ್ದೇ ಆದ ವ್ಯವಸಾಯ ಮತ್ತು ಬೀಜದ್ದು. ಈ ನಮಗೆ ಈ ರಂಗಣ್ಣ ಸರ್ ಪರಿಚಯ ಆಗಿದ್ದು ಈಶ್ವರಪ್ಪ ಅವರಿಂದ. ಈ ಕೊಯ್ಲಿನೇತರ ಸಂಸ್ಕರಣಾ ವಿಭಾಗದಿಂದ ನಾನು ಫಸ್ಟ್ ಮುತ್ತಾನಲ್ಲೂರಿಗೆ ಕೊಡಿಸಿದೆ. ರಾಗಿ ಕ್ಲೀನ್ ಮಾಡಿ, ರಾಗಿ ಮಿಲ್ ಮಾಡಿ, ಅದರಲ್ಲಿ ನಮ್ಮ ಹೆಣ್ಮಕ್ಳಿಗೆ ಅದರಲ್ಲಿ ಬರೋ ಲಾಭನ ನಮ್ಮ ಗುಂಪಿಗೆ ಹಾಕ್ಕೊಂಡು, ಆ ಗುಂಪಾದ್ಮೇಲೆ ಶೆಟ್ಟಳ್ಳಿಯಲ್ಲಿ ಸುತ್ತಮುತ್ತ ಮಿಷಿನ್ಗಳಿರಲಿಲ್ಲ. ಇವರು ಕೇಳಿಕೊಂಡ್ರು ನಮ್ಗೆ ಈ ಥರ ಬೇಕು ಅಂತ. ಅವ್ರು ಬೇಕು ಅಂತ ಕೇಳ್ಕೊಂಡಾಗ ನಮಗೂ ಇಲ್ಗೂ ಕ್ಲೀನಿಂಗು ಮತ್ತು ಖಾರದ ಪುಡಿ ಮಿಷಿನು, ರಾಗಿ ಹಸಿಟ್ಟು ಮಿಷಿನ್ ಕೊಟ್ಟಿದ್ದಾರೆ, ಮತ್ತು ಪ್ರೆಸ್ಸಿಂಗ್ ಮಿಷಿನು ಕೊಟ್ಟಿದ್ದಾರೆ. ಪ್ರತಿಯೊಂದಳ್ಳಿಲೂ ನಮ್ಮ ಇದನ್ನ ಉಪಯೋಗಿಸ್ಕೊಂಡು ನಾವು ಹಲವಾರು ರೀತಿಯಲ್ಲಿ ನಾವು ಬೆಳೆಸ್ಕೊಂಡು ಹೋಗ್ತಾ ಇದ್ದೀವಿ. ಪ್ರತಿಯೊಂದು ತರಬೇತಿಗೂ ನಮ್ಮ ರೈತ ಸಂಪರ್ಕ ಕೇಂದ್ರಕ್ಕೆ ಹೋಗಿ ಯಾವ ರೀತಿ ನಮಗೊಂದು ಸ್ವಲ್ಪ ಸಂಶಯ ಆದ್ರೂ ನೋಡಿ, ಈ ಥರ ಬೀಜ ಬೇಕು, ಇಂಥ ಗೊಬ್ಬರ ನಾವು ಹಾಕಬೇಕು, ಪ್ರತಿಯೊಂದಕ್ಕೂ ನಮಗೆ ಸಹಾಯ ಹಸ್ತ ನೀಡ್ತಾ ಇರೋದು ರೈತ ಸಂಪರ್ಕ ಕೇಂದ್ರ. ಆ ರೈತ ತರಬೇತಿ ಕೇಂದ್ರದಿಂದ ನಾವು ಮುಂದುವರಿತಾ ಇದ್ದೀವಿ. ಪ್ರಮೀಳಾ, ನಮ್ಮ ಹೆಸರು ಪ್ರಮೀಳಾ ವೀರಾರೆಡ್ಡಿ, ಶೆಟ್ಟಳ್ಳಿ. बताइए जो है पहले क्या हालात आपके थे जब सेल्फ हेल्प ग्रुप से नहीं जुड़े थे, और अब आर्थिक स्थिति कैसी है, आमदनी कैसे है? ನಾವು ಒಂದು ಸಾಧಾರಣ ಮಹಿಳೆ. ನಮ್ಮೂರಲ್ಲಿ ಮೊದಲು ಈ ಕೃಷಿ ಇಲಾಖೆಗೆ ಹೋಗೋವರೆಗೂ ನಮಗೆ ಏನು ಗೊತ್ತಿರಲಿಲ್ಲ. ಕೃಷಿ ಇಲಾಖೆಗೆ ಹೋದ್ಮೇಲೆ ಆ ಥರ ಅಲ್ಲಿ ಟ್ರೈನಿಂಗ್ ಕೊಟ್ಟು 5 ದಿನ ಟ್ರೈನಿಂಗ್ ಕೊಟ್ಟು ಕೃಷಿ ವಿಶ್ವವಿದ್ಯಾಲಯದಲ್ಲಿ ಟ್ರೈನಿಂಗ್ ಕೊಟ್ಟು ಅಲ್ಲಿಂದ ಬಂದಮೇಲೆ ಎಲ್ಲ ರೈತ ಮಹಿಳೆಯರಿಗೆ ನಾವೆಲ್ಲ ತಿಳಿಸ್ಕೊಟ್ಟು ಅಲ್ಲಿಂದ ಮುಂದಕ್ಕೆ ಇಂಪ್ರೂವ್ ಆದ್ವಿ. ಆಮೇಲೆ ಯಾವ ಥರ ಇದು ಬೆಳೆಗಳಿಗೆ ಗೊಬ್ಬರ ಹಾಕಬೇಕು, ಬೀಜ ಯಾವ ಥರ ಯಾವ ಟೈಮ್ಗೆ ಹಾಕಬೇಕು, ಆ ಥರ ಎಲ್ಲ ನಮಗೆ ಇದು ತಿಳಿಸಿ ಅನುಕೂಲ ಮಾಡಿಕೊಟ್ಟಿದ್ರು. ಈಗ ಅದೇ ಥರ ನಡ್ಸ್ಕೊಂಡೋಗಿ ನಾವು ಮುಂದುವರಿತಾ ಇದ್ದೀವಿ. ಅದೇ ಥರ ನಮಗೆ ನಮ್ಮೂರಲ್ಲಿ ಮಿಷಿನ್ ಇದು ನಮಗೆ ಸುತ್ತಮುತ್ತಲ ಹಳ್ಳಿಗಳಲ್ಲಿ 3 ಹಳ್ಳಿಗಳಲ್ಲೂ ಮಿಷಿನ್ ಇರಲಿಲ್ಲ. ರಾಗಿ ಮಿಷಿನ್, ಕ್ಲೀನಿಂಗ್ ಮಿಷಿನು, ರಾಗಿ ಮಿಷಿನ್ ಏನೂ ಇರಲಿಲ್ಲ. ಹೋಗಿ ನಾವು ರಂಗಣ್ಣ ಸರ್ನ, ಈಶ್ವರಪ್ಪ ಅವ್ರನ್ನ, ಅಶ್ವತ್ಥಕ್ಕ ಅವ್ರ ಮೂಲಕ ನಾವು ಕೇಳ್ಕೊಂಡ್ವಿ. ಅವರು ಅಶ್ವತ್ಥಕ್ಕ ಅವರಿಂದನೇ ಮುಂದಕ್ಕೆ ಬಂದು ನಮಗೆ ಕೊಡ್ತೀವಿ, ನಿಮ್ಮ ಹಳ್ಳಿಯಲ್ಲಿ ಚೆನ್ನಾಗಿ ನಡ್ಸ್ಕೊಂಡು ಹೋಗಿ ಅಂತ ಕೊಟ್ಟರು. ಈಗ ನಾವು ಚೆನ್ನಾಗಿ ಮಿಷಿನ್ನೆಲ್ಲನೂ ನಡ್ಸ್ಕೊಂಡು ಹೋಗ್ತಾಯಿದ್ವಿ. ಅದರಿಂದ ನಮಗೆ ತುಂಬ ಉಪಯೋಗ ಆಗಿದೆ. ಆಮೇಲೆ ಇನ್ನು ಕೋಳಿದೂ ತಗೊಂಡ್ಬಂದಿದ್ವಿ, ಕೋಳಿ ಮರಿಗಳು ಕೊಟ್ಟಿದ್ರು. ಅದರಲ್ಲೂ ಇಲ್ಲಿಂದ ನಮ್ಮ ಜರ್ಮನಿವರೆಗೂ ನಮ್ಮ ಕೋಳಿಗಳನ್ನೆಲ್ಲ ಇದು ಫೋಟೋ ತಗೊಂಡೋಗಿ ಅಲ್ಲಿಂದನೂ ನಮಗೆಲ್ಲನೂ ಟಿ ವಿಗಳಿಗೆ, ಪೇಪರ್ಗೆ ಎಲ್ಲ ಕೊಟ್ಟು ಆ ಥರ ಚೆನ್ನಾಗಿ ಸಾಕಿ ಇದು ನಮಗೆ ಅವರೇ ತಿಳಿಸ್ಕೊಟ್ಟಿದೆ ಅದೆಲ್ಲನೂ. ಇನ್ನು ಮೊನ್ನೆ ಎಲ್ಲನೂ ಇದು ಕೃಷಿ ಮೇಳಕ್ಕೆಲ್ಲನೂ ಹೋಗಿದ್ವಿ ವರ್ಷದಲ್ಲಿ. ಅದರಲ್ಲೂ ಸ್ಟಾಲ್ ಎಲ್ಲ ಕೊಟ್ಟು ನಮಗೆ ರಾಗಿ ಮಾಲ್ಟು, ಆ ಥರ ಖಾರದ ಪುಡಿ ಎಲ್ಲ ಮಾರಾಟಕ್ಕೆಲ್ಲನೂ ಅಲ್ಲಿ ಸ್ಟಾಲಲ್ಲೆಲ್ಲ ಇಟ್ಟು ಅದರಲ್ಲೂ ಸ್ವಲ್ಪ ಇದು ಮುಂದಕ್ಕೆ ಬಂದಿದ್ದೀವಿ. ಅಂತ ನನ್ನ ಹೆಸರು. ನಾವು ಶೆಟ್ಟಳ್ಳಿಯಲ್ಲಿ ಈಗ अच्छा, पहले आपका कैसे क्या करते थे और अब जो करते हैं उससे कितना आमदनी होता है? ನಾವು ಇದು ಮಹಿಳಾ ಮಂಡಳಿ ಸ್ಥಾಪನೆ ಮಾಡಿ ಈಗ 4 ವರ್ಷ ಆಗಿದೆ. ಮಹಿಳಾ ಮಂಡಳಿ ಸ್ಥಾಪನೆ ಮಾಡಿದ್ಮೇಲೆ ನಮಗೆ ಅಶ್ವತ್ಥಮ್ಮನ ಅವ್ರ ಮುಖಾಂತರ ನಮಗೆ ಬೆಂಗಳೂರು ಕೃಷಿ ವಿಶ್ವವಿದ್ಯಾನಿಲಯದಿಂದ ನಮಗೆ ತರಬೇತಿ ಕೊಡಿಸಿದ್ರು. ತರಬೇತಿ ಕೊಡಿಸಿ ನಮಗೆ ಇಲ್ಲಿ ಏನೂ ಗೊತ್ತಿರಲಿಲ್ಲ ಅಂಥದಕ್ಕೆ ನಮಗೆಲ್ಲ ಮುಂದುವರಿಯೋದಕ್ಕೆ ದಾರಿ ಮಾಡಿಕೊಟ್ರು. ನಮ್ಗೆ ಈಶ್ವರಪ್ಪ ಅವರು ನಮಗೆಲ್ಲ ಸಹಕಾರ ಕೊಟ್ಟು ನಮಗೆ ಇಲ್ಲೇ ನಮ್ಮೂರಿಗೆ ಬಂದು ನಮ್ಮೂರಲ್ಲಿ ವಿಶ್ವ ಆಹಾರ ದಿನಾಚರಣೆ ಅಂತ ಮಾಡಿ ನಮಗೆಲ್ಲ ಯಾವ ತರಬೇತಿ ಬೇಕಾದರೂ ನಮ್ಮೂರಿಗೆ ಬಂದು ಕೊಟ್ಟು ನಮ್ಮೂರು ಹೆಣ್ಮಕ್ಳಿಗೆ ಯಾವ ಥರ ಏನು ಮಾಡಬೇಕು ಅಂತ ನಾವು ಎಲ್ಲ ಏನೂ ಗೊತ್ತಿಲ್ಲದೆ ಇದ್ವಿ. ಅಂಥವ್ರಿಗೆ ಈಗ ಯಾವ ಥರ ನೀವು ನಿಮ್ಮ ಸ್ವಂತ ಕಾಲ ಮೇಲೆ ನೀವು ನಿಲ್ಲೋ ಥರ ನಿಮ್ಗೆ ಮಾಡ್ತಾ ಇದ್ದೀವಿ ಅಂತೇಳಿ ನಮಗೀಗ ನಾವೇ ಈಗ ಏನು ಬೇಕಾದ್ರೂ ಧೈರ್ಯವಾಗಿ ಎಲ್ಲ ಕಡೆಗೂ ಎಲ್ಲ ಆಫೀಸ್ಗಳಿಗೂ ಹೋಗಿ ಮಾತಾಡಿ ಮಾಡೋ ಥರ ನಮಗೆ ಹೇಳ್ಕೊಟ್ಟು ಅಶ್ವತ್ಥಮ್ಮ ಅವ್ರ ಮುಖಾಂತರ ನಮಗಿದೆಲ್ಲ ಗೊತ್ತಾಯಿತು. ಈಗ ಅವರೇ ನಿಂತ್ಕೊಂಡು ನಮಗೆ ಕೊಯ್ಲಿನೋತ್ತರ ಸಂಸ್ಥೆಯಿಂದ ರಾಗಿ ಕ್ಲೀನ್ ಮಾಡೋದು, ಮಿಲ್ ಮಾಡೋದು, ಆ ಥರ ಮಿಷಿನ್ ಕೊಡಿಸಿದ್ದಾರೆ. ಈಗ ಅದರಿಂದ ನಮಗೆ ತುಂಬ ಉಪಯೋಗ ಆಗಿದೆ. ಈಗ ನಾವು ಖಾರದ ಪುಡಿ ಮಾಡೋದು, ರಾಗಿ ಮಾಲ್ಟ್ ಮಾಡೋದು ಇದೇ ಮಿಲ್ಲಲ್ಲೇ ಮಾಡಿ ಈಗ ಮಾರಾಟ ಮಾಡ್ತಾ ಇದ್ದೀವಿ. ನಮ್ಗೆ ಅದರಿಂದ ಸ್ವಲ್ಪ ಲಾಭನೂ ಸಿಗ್ತಾ ಇದೆ. ನಾವೀಗ ಸ್ವಲ್ಪ ಇನ್ನೂ ಮುಂದುವರಿಬೇಕು ಅಂತ ಆಸೆ ಇಟ್ಕೊಂಡಿದ್ದೀವಿ. ಅದೇ ಥರ ಮುಂದುವರಿತಾನೂ ಇದ್ದೀವಿ. How much money you are getting? Per month 2,000 3,000 ಒಂದು ತಿಂಗಳಿಗೆ. How you get this money to
to sell out of? Sale. You can tell in details. Again. ನಾವು ಈ ಥರ ದುಡ್ಡು ಕಲೆಕ್ಟ್ ಮಾಡ್ತೀವಿ. ಒಬ್ಬೊಬ್ಬರು 100 ರೂಪಾಯಿ ಥರ ಕಟ್ತೀವಿ. ನಾವು 2 ಗ್ರೂಪ್ ಇದೆ, ಅದರಲ್ಲಿ ಒಂದು ಗ್ರೂಪ್ಗೆ 16 ಜನ, ಒಂದು ಗ್ರೂಪ್ಗೆ 20 ಜನ, ಆ ಥರ ತಗೊಂಡು ಈ ಥರ ನಾವು ಈಗೇನಾದರೂ ಮಾಡಬೇಕು ಅಂದರೆ ಆ ದುಡ್ಡಲ್ಲೇ ಮಾಡಿ ಅದರಲ್ಲಿ ಬಂದು ಲಾಭ ನಮ್ಮ ಸಂಘಕ್ಕೆ ಹಾಕ್ಕೊಳ್ತಾ ಇದ್ದೀವಿ. ಈಗ ನಮ್ಮ ಸಂಘಗಳಿಂದ ಈ ಥರ ನೋಡಿ, ಈಗ ಖಾರದ ಪುಡಿ ಮಾಡ್ತಾ ಇದ್ದೀವಿ, ರಾಗಿ ಮಾಡ್ತಾ ಇದ್ದೀವಿ. ಈಗ ಕೃಷಿ ಮೇಳಕ್ಕೆ ಅಂತ ತಿಂಡಿ ತಿನಿಸುಗಳು ಮಾಡಿದ್ದೀವಿ, ಅಲ್ಲಿ ಸೇಲ್ ಮಾಡಬೇಕು ಅಂತ. ಈಗ ಅದು ಇದಾಯ್ತಲ್ಲ, ಆ ಥರ ಸೇಲ್ ಮಾಡಿ ಅದ್ರ ಬಂದು ಲಾಭದಲ್ಲೆಲ್ಲ ನಮ್ಮ ಸಂಘಗಳಿಗೆ ಹಾಕ್ಕೊಂಡು ಇನ್ನೂ ದೊಡ್ಡದು ಮಾಡ್ತೀವಿ. ಇದೇ ಥರ ನಮಗೆ ಈ ವ್ಯಾಪಾರಕ್ಕೆ ಮುಂದುವರಿಯೋದಕ್ಕೆ ದಾರಿ ಮಾಡಿಕೊಟ್ಟಿದ್ದಾರೆ ಅಶ್ವತ್ಥಮ್ಮ ಅವರು. ಇದಕ್ಕೆಲ್ಲ ಮೂಲ ಕಾರಣ ನಮಗೆ.